ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಎಲ್ಲ ಪೇರೆಂಟ್ಸ್ಗಳಿಗೆ. ನಿನ್ನೆ ನಾನು ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹೋಗಿದ್ದೆ. ಅಲ್ಲಿ ಟೀಚರ್ ಒಬ್ಬರು ಪೇರೆಂಟ್ಸ್ಗೆ ಬೈತಾಯಿದ್ರು. ನೀವು ಸ್ಕೂಲ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗಿದೆ, ಒಂದಿನೂ ಪೇರೆಂಟ್ಸ್ ಮೀಟಿಂಗ್ ಬಂದಿಲ್ಲ, ನೀವು ಅಟೆಂಡ್ ಮಾಡಿಲ್ಲ, ಯಾಕೆ ನಿಮಗೆ ಮಕ್ಕಳಂದರೆ ಜವಾಬ್ದಾರಿ ಇಲ್ಲ, ತಂದು ಸ್ಕೂಲ್ಗೆ ಸೇರಿಸ್ಬಿಡ್ತೀರಾ, ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ, ಅವ್ರ ಆ್ಯಕ್ಟಿವಿಟೀಸ್ ಹೇಗಿದೆ, ಇದೆಲ್ಲ ನೀವು ಕೇಳೋದೇ ಇಲ್ಲ, ಬಂದು ಎಷ್ಟು ನೆಗ್ಲಿಜೆನ್ಸಿ ಯಾಕೆ ನಿಮಗೆ ಅಂತ ತುಂಬ ಚೆನ್ನಾಗಿ ಬೈತಾ ಇದ್ರು ಅವ್ರಿಗೆ, ಪೇರೆಂಟ್ಸ್ಗೆ. ಆಗ ನನಗೂ ಅನಿಸ್ತು, ಹೌದಲ್ವಾ, ಯಾಕೆ ಈ ಥರ ಮಾಡ್ತಾರೆ, ಅವ್ರಿಗೆ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಲೈಫಲ್ಲಿ ಮಕ್ಕಳಿಗಿಂತ ಅಂತ. ಅವ್ರವ್ರ ಕಷ್ಟ ಏನಿದೆ, ಟೈಮ್ ಹೆಂಗಿದಿರುತ್ತೆ ಗೊತ್ತಿಲ್ಲ. ಬಟ್ ಆದರೆ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಅನಿಸಿದ್ದು, ಅವ್ರು ಹೇಳಿದ ನಿಜ. ಟೀಚರು ಪೇರೆಂಟ್ಸ್ ಮೀಟಿಂಗ್ನ ಕಂಪಲ್ಸರಿ ಅಟೆಂಡ್ ಮಾಡಿ. ಯಾಕೆ ಅಂತಂದರೆ ನಿಮ್ಮ ಮಗು ಸ್ಕೂಲಲ್ಲಿ ಹೇಗಿರ್ತಾನೆ ಅನ್ನೋದನ್ನು ನಿಮಗೆ ಯಾರು CC ಕ್ಯಾಮ್ರಾ ವೀಡಿಯೋ ಮಾಡಿ ಯಾರು ಕಳಿಸಲ್ಲ, ಅಥವಾ ಹೇಳಲ್ಲ, ಫೋನ್ ಮಾಡಿ ಯಾರು ಹೇಳಲ್ಲ. ಅದಕ್ಕೆ ಅಂತಲೇ ಮೀಟಿಂಗ್ ಇಡೋದು. ನಿಮ್ಮ ಮಕ್ಕಳಲ್ಲಿ ಏನಾದ್ರು ಬದಲಾವಣೆ ಚೇಂಜಸ್ ಮಾಡಿಸ್ಕೋಬೇಕು ಅಂತ ಅಂದಾಗ ನೀವು ಅಲ್ಲಿ ಹೋದರೆ ಅವ್ರು ಹೇಳ್ತಾರೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಹೇಗಿದ್ದಾರೆ, ಅವ್ರ ಆಕ್ಟಿವಿಟೀಸ್ ಹೇಗಿದೆ, ಇದೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ನೀವು ಪೇರೆಂಟ್ಸ್ ಮೀಟಿಂಗ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ ಎಲ್ಲ ಪೇರೆಂಟ್ಸು. ಯಾಕೆಂತಂದರೆ ಈ ತಪ್ಪನ್ನ ನಾನು ಮಾಡಿ ನಿನ್ನೆ ಬೈಸ್ಕೊಂಡಿದ್ದಕ್ಕೆ ನನಗೂ ಗೊತ್ತಾಗಿದ್ದು ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಂತ. ದಯವಿಟ್ಟು ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ. ಕಲಾವಿದ